ಏನು ಕೆಲ ದಿನಗಳ ಹಿಂದೆ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಭಾಗದಲ್ಲಿ ಆನೆ ದಾಳಿ ಮಾಡಿ ಇಬ್ಬರು ರೈತರನ್ನು ಹತ್ಯೆ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಈಗ ಮತ್ತೊಂದು ಆನೆ ಶೀರ್ಲು ಬಂದಿದೆ. ಕೆರೆಕಟ್ಟೆ ಸಮೀಪದ ಶೀರ್ಲು ಅಂತ ಒಂದು ಎಲ್ಲ ಆದಿವಾಸಿ ಗಿರಿಜನರುಗಳು ಬದುಕ್ತಕ್ಕಂಥ ಒಂದು ಪುಟ್ಟ ಗ್ರಾಮ. ಅಲ್ಲಿಗೆ ಆನೆ ಬಂದು 15 ದಿನಗಳ ಇಂಥ ಹೆಚ್ಚಾಯಿತು. ಇವಾಗ ನಾವು ಮೊನ್ನೆ ಪ್ರತಿಭಟನೆ ಮಾಡಿದ್ಮೇಲೆ ನೀವು ETF ಮುಖೇನ ಪಾಪ ಅರಣ್ಯ ಇಲಾಖೆಯವರು ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ಆನೆನ ಬೆರೆಸ್ಲಿಕ್ಕೆ ಇನ್ನೂ ಆಗಿಲ್ಲ. ಯಾಕಂದರೆ ಸ್ವಲ್ಪ ಕೊಂಡಾನೆ ಅಂತ ಕಾಣ್ತದೆ. ಯಾಕಂದರೆ ಒಂದು ಸರಿ ಅವ್ರು ಬೆರೆಸ್ತಾರೆ, ಅದು ಹೋಗ್ತದೆ, ಮತ್ತೆ ವಾಪಸ್ ಬರ್ತದೆ. ಒಬ್ಬರು ರೈತರಾದ್ಮೇಲೆ ಇನ್ನೊಬ್ಬರು ರೈತರ ಜಮೀನನ್ನು ತಿಂತಾಯಿದೆ, ಹಾಳು ಮಾಡ್ತಾಯಿದೆ. ಅದು ಈ ನಿಟ್ಟಿನಲ್ಲಿ ಶಾಸಕರು ಸ್ವಲ್ಪ ಈ ಕಡೆ ಹೆಚ್ಚಿಗೆ ಗಮನ ವಹಿಸಿ ಇದರ ಚಲನವಲನ ನೋಡಿಬಿಟ್ಟು ಇದು ಬಹಳ ಸಮಸ್ಯೆ ಮಾಡ್ತದೆ ಅಂತಕ್ಕಂಥದ್ದು ಏನಾದ್ರು ಅವ್ರ ಗಮನಕ್ಕೆ ಬಂದರೆ ಅದನ್ನು ತಕ್ಷಣ ಇಲ್ಲಿಂದ ಶಿಫ್ಟ್ ಮಾಡುವಂಥದ್ದನ್ನು ಶಾಸಕರು ಜವಾಬ್ದಾರಿ ತಗೊಂಡು ಮಾಡಬೇಕು. ಈಗ ಇಲ್ಲಿ ನಮ್ಮ ತಾಲೂಕ್ ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲದೇ 5 ವರ್ಷ ಆಯಿತು. ಈ ನಿಟ್ಟಿನಲ್ಲಿ ಶಾಸಕರು ಸರಿಯಾಗಿ 3 ತಿಂಗಳಿಗೊಂದು ಸರಿ KDP ತಗೊಂಡು ಎಲ್ಲ ಇಲಾಖೆಗಳ ಪರಿಸ್ಥಿತಿ ಏನಿದೆ ನೋಡಿಬಿಟ್ಟು ತಾಲೂಕಿನ ಜನರಿಗೆ, ರೈತರಿಗೆ ಸಮಸ್ಯೆ ಆಗದೇ ರೀತಿ ನೋಡ್ಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಶಾಸಕರಿದೆ. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತೇಳಿ ನಾವು ನಿಮ್ಮ ಹತ್ರ ಮತ್ತೆ ಒತ್ತಾಯ ಮಾಡ್ತಿದ್ದೀವಿ. ಜೊತೆಗೆ ನೀವೀಗ ಬೇಗಾರ್ ಗ್ರಾಮ ಪಂಚಾಯಿತಿಯ ತರಳ್ಳಿ ಕೊಡುಗೆ ಅಂತಕ್ಕಂಥ ಪ್ಲೇಸಲ್ಲಿ ಮುಂಚೆ ಆನೆ ಬಂದು ರೈತರನ್ನು ಬೆರೆಸ್ಕೊಂಬರ್ತಕ್ಕಂಥದ್ದು ಭಯಪಡುವಂಥ ರೀತಿ ಇತ್ತು. ನಾವೆಲ್ಲ ಒಂದಿನ ಹೋಗಿದ್ವಿ. ನಿಮ್ಮ ಮೀಡಿಯಾ ಮುಖೇನ ನಾವೆಲ್ಲ ನೀವು ನೋಡಿಬಿಟ್ಟು ಎಲ್ಲ ನೀವು ಈ ಒಂದು ವಿಷಯವನ್ನು ಬಿತ್ತರಿಸಿದ್ವಿ. ಆದರೆ ನಂತರದಲ್ಲಿ ಆನೆ ನಾವು ಹೇಳಿದ ತಕ್ಷಣವೇ ಆನೆಯನ್ನು ಹಿಡಿದು ಶಿಫ್ಟ್ ಮಾಡಿದರೆ 2 ಜೀವ ಉಳಿತಿತ್ತು. ನಿಮ್ಮ ಬೇಜವಾಬ್ದಾರಿತನ 2 ಹತ್ಯೆಗೆ ಕಾರಣ ಆಯಿತು. ಹಾಗೆ ಈಗ ತರಳ್ಳಿ ಕೊಡುಗೆ ಆ ಆನೆಯನ್ನು ಹಿಡಿದು ಶಿಫ್ಟ್ ಮಾಡಾದಮೇಲೆ ನೀವು ತರಳ್ಳಿ ಕೊಡುಗೆಲಿ ಸುಮಾರು 10ರಿಂದ 11 ಮನೆ ಇದೆ, 5 ಮನೆಗೆ ಸುತ್ತ ಟ್ರಂಚ್ ಮಾಡಿರಿ. EPT ಟ್ರಂಚ್ ಆಗಿರ್ತದೆ ಅಂದರೆ 10 ಅಡಿ ಆಗಲ್ಲ, 10 ಅಡಿ ಆಳ. ಈ ರೈತರು ಒಂದು ಮನೆ ಸುತ್ತಮುತ್ತ ಒಂದು 3-4 ಎಕರೆ ಅಷ್ಟು ಜಾಗನ ಅವರು ಕಾಡು ಗಿಡ ಎಲ್ಲ ಬೆಳೆಸ್ಕೊಂಡು ಇರ್ತಾರೆ. ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಜಾಗ ಅದು ಹಳ್ಳಿ ಕಡೆ ಎಲ್ಲ. ನೀವು ಆ ಜಾಗನ ರೈತರು ಆ ಕಡೆ ಈ ಕಡೆ ಓಡಾಡ್ದೇ ಇರೋ ರೀತಿ ಈ ಅರಣ್ಯ ಇಲಾಖೆ ಮಾಡಿದೆ. ನಿಮಗೆ EPT ಅಲ್ಲಿ ಅಗತ್ಯ ಐತೆ. ಆನೆ ಹಿಡಿದು ಶಿಫ್ಟ್ ಮಾಡಾದ್ಮೇಲೆ ಆ EPT ಬೇಡಿತ್ತು ಅಲ್ಲಿಗೆ. ನೀವು ಬೇಗ ಕಾಡ್ಕೊಳಕ್ಕೆ ಅಂತಂದ್ರೆ ಕಾಡ್ಕೊಳಕ್ಕಾದ್ರೆ ನೀವು 3 ಅಡಿ ಟ್ರಂಚ್ ಸಾಕಾಗ್ತದೆ. ಇವತ್ತು 10 ಅಡಿ ಮಾಡಿಬಿಟ್ಟು ಇದು ಅಸಮರ್ಪಕವಾಗಿರ್ತಕ್ಕಂಥ ಕಾಮಗಾರಿ ಅಂತಕ್ಕಂಥದ್ದು ಅಲ್ಲಿ ನಿವಾಸಿಗಳು ಹೇಳಿರೋದು ನಮ್ಮ ಗಮನಕ್ಕೆ ಬಂದಿದೆ. ನಾವು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಜನರ ಪರಿಸ್ಥಿತಿ ಏನಂತ ನಾವು ನೋಡ್ತೀವಿ. ನೋಡಿ ಈ ಅಧಿಕಾರಿಗಳು ಏನು ಮಾಡಬೇಕು ಅಂದರೆ ರಿಯಲ್ ಏನು ಪ್ರಾಬ್ಲಮ್ ಇದೆ ಅದನ್ನ ಸೂಕ್ಷ್ಮ ಗಮನಿಸಿ ಕೆಲಸ ಮಾಡಬೇಕು. ನೀವು ಅಲ್ಲಿಗೆ ಅವತ್ತಿನ ಸಂದರ್ಭಕ್ಕೆ ಆನೆ ಬರ್ತಿತ್ತು, ಬನ್ನಿ ಆ ಆನೆನ ಶಿಫ್ಟ್ ಮಾಡಿದ್ಮೇಲೆ ಈ EPT ಅಗತ್ಯ ಇತ್ತಾ? ಈ ಸರ್ಕಾರದ ಹಣ ಈ ರೀತಿ ಖರ್ಚು ಮಾಡ್ತಕ್ಕಂಥದ್ದು ಅಗತ್ಯ ಇತ್ತಾ? ಸ್ವಲ್ಪನೂ ಚಿಂತನೆ ಮಾಡಿರ್ತಕ್ಕಂಥ ನಮ್ಮ ಶಾಸಕರು ನೀವು ದಯವಿಟ್ಟು ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಕಾಮಗಾರಿಗಳ ಬಗ್ಗೆನೂ ವೀಕ್ಷಣೆ ಮಾಡಿ. ಅದಕ್ಕೋಸ್ಕರ ನಿಮಗೆ ಪದೇ ನಾವು ಯಾಕೆ ಹೇಳ್ತೀವಿ KDP ಸರಿಯಾಗಿ ಮಾಡಿ, KDP ಸರಿ ತಗೊಳ್ಳಿ ಅಂತ. ನಿಮಗೆ ನಾವು ಹೇಳ್ತಾ ಇದ್ದೀವಿ, ಕನಿಷ್ಠ ನೀವು 5 ಜನ ಡಾಕ್ಟ್ರ್ ಹಾಕ್ಸ್ತೀವಿ ಅಂತ ಅವತ್ತು ಹೇಳಿದ್ರು ನಿಮ್ಮ ಹೆಲ್ತ್ ಮಿನಿಸ್ಟ್ರು. ಆದರೆ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟ್ರೇ ಇಲ್ಲ. ಆ MBBS ಮಾಡ್ಕೊಂಡಿರೋ ಡಾಕ್ಟ್ರುಗಳು ಹಗಲಿದ್ರೆ ರಾತ್ರಿ ಹಗಲಿಲ್ಲ, ಆ ರೀತಿ ಇದೆ. ನೀವು ಸರಿಯಾಗಿ ಶಾಸಕರೇ KDPನ ಸರಿಯಾಗಿ ಮಾಡಿ ಈ ಆಸ್ಪತ್ರೆ ವ್ಯವಸ್ಥೆಯನ್ನು ಸರಿಪಡಿಸಿ ಬಡವರಿಗೆ ಅನುಕೂಲ ಆಗುವಂಥದ್ದನ್ನು ನೀವು ಮಾಡಬೇಕು. ಈ ಆನೆದು ಏನು ಸಮಸ್ಯೆ ಇದೆ, ಆನೆ ನಮ್ಮ ತಾಲೂಕಿಗೆ ಎಸ್ಪೆಷಲಿ ಬರೆದಿದ್ದಂಗೆ ನೋಡ್ಕೊಬೇಕಾಗಿರೋದು ಜವಾಬ್ದಾರಿ ಇದೆ ನಿಮ್ಮದೀಗ. ನೀವೊಂದು 7ರಿಂದ 8 ಅಥವಾ 5 ಆನೆ ಹಿಡಿದ ತಕ್ಷಣ ಸಾಧನೆ ಆಗೋಲ್ಲ. ನೀವತ್ತು ರಸ್ತೆ ಗುಂಡಿಗಳ ಬಗ್ಗೆ ನಿಮಗೆ ಪದೇ ಹೇಳ್ತಿದ್ದೀವಿ. ನಿಮ್ಗೆ ಸ್ವಲ್ಪನೂ ಈ ಕಡೆ ಜ್ಞಾನನೇ ಇಲ್ವೇನೋ ಅಂತ ನಮ್ಗೆ ಅನ್ನಿಸ್ತದೆ. ನಾವು ಮರ್ಕಲ್ ಗ್ರಾಮ ಪಂಚಾಯತಿಯ ಕೋಗಿಂಬೆಲ್ ಅಂತ ಅಂತಕ್ಕಂಥ ಒಂದು ಊರು ಇದೆ. ಅಲ್ಲಿಗೆ 10 ಲಕ್ಷ ರೂಪಾಯಿ ದುಡ್ಡಿಟ್ಟು 1 ವರ್ಷ ಆಯಿತು ಅಂತ ಹೇಳ್ತಿದ್ರು ಇಲಾಖೆಯ ಅಭಿಯಂತರರು. ಆದರೆ ಇವತ್ತಿಗೂ ಆ ಕೆಲಸ ಮಾಡಿಲ್ಲ. ನಾವು ಆ ರಸ್ತೆಯಲ್ಲಿ ಬಾಳೆಗಿಡ ನೆಟ್ಟು ಇಡೀ ಊರೆಲ್ಲ ಸೇರಿ ಪ್ರತಿಭಟನೆ ಮಾಡೋದು. ಅದರಲ್ಲಿ ಕಾಂಗ್ರೆಸ್ನವರು ಬಂದಿದ್ದರು. ಪಾಪ ಅವರು ಕಾಂಗ್ರೆಸ್ ನಾಯಕರುಗಳು ಇರ್ತಕ್ಕಂಥ ಊರು. ಹೌದು, ಅವರೇ ಹೇಳ್ತಾರೆ, ಇದು ಏನು ಕತೆ ಇದು, ನಾವೊಂದು ಕೆಲಸ ಮಾಡಿಸೋಕ್ಕಾಗಲ್ಲ, ನಿಮ್ಮ ಸರ್ಕಾರನೇ ಎಷ್ಟೋ ಪರವಾಗಿರಲ್ಲ, ನೀವೆಲ್ಲ ಲೀಡ್ರುಗಳಿದ್ದಾಗ ಆ ಕೆಲಸನೂ ಇನ್ ಟೈಮಲ್ಲಿ ಆಗ್ತಿತ್ತು ಅಂತ. ತಾವು ದಯಮಾಡಿ ಇದ್ರ ಕಡೆ ಗಮನವಹಿಸಿ ಆ ಕೋಗಿಂಬೆಲ್ ರಸ್ತೆ ಮಾಡಿಸಿ ಇಲ್ಲಿಯ ಏನು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡಿ ಕೆಲಸ ಮಾಡಬೇಕು ಅಂತ ಶಾಸಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀವಿ.